ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಮಿನಿ ಬ್ಲಾಗ್. ಬನ್ನಿ, ಇವತ್ತು ನಮ್ಮದು ಮುದ್ದುದು ಬರ್ಡೇ ಇದೆ. ಅದಕ್ಕೆ ನಿಮ್ಮನ್ನೆಲ್ಲ ಬರ್ಡೇ ಸೆಲೆಬ್ರೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಇದು ವಿಕೇಶ್ ಕೆಫೆ ಈವೆಂಟ್ಸ್ ಅಂತ ಒಂದು ಈವೆಂಟ್ ಹಾಲು. ಇಲ್ಲಿ ನಾವು ನಮ್ಮ ಮುದ್ದು ಬರ್ಡೇನ ಸೆಲೆಬ್ರೇಟ್ ಮಾಡೋಕ್ಕೆ ಬುಕ್ ಮಾಡಿದ್ವಿ. ಇವ್ರು ನಮ್ಮ ಅಪ್ಪಾಜಿ, ನನ್ನ ಪಿತಾಮಹ. ಇದು ನಮ್ಮ ಮನೆ, ನನ್ನ ಮಗಳು, ಇದು ಅಮ್ಮು, ನನ್ನ ತಂಗಿ ಮಗಳು. ಇದು ನೋಡ್ರಿ ಪಾರ್ಟಿ ಹಾಲ್. ಇಲ್ಲಿ ನಾವು ಬರ್ಡೇಗೆಲ್ಲ ರೆಡಿ ಮಾಡಿಕೊಂಡು ವೆಯ್ಟ್ ಮಾಡ್ತಾಯಿದ್ರು. ನಾನು ಹೋದೆ ಅವನಿಗೆ ಬರ್ಡೇ ಗಿಫ್ಟ್ ತಗೊಂಡು. ಅಷ್ಟೊತ್ತಿಗೆ ಆಲ್ರೆಡಿ ಎಲ್ಲ ಬಂದಿದ್ದರು, ನಮ್ಮ ಮಮ್ಮಿ ಅವರೆಲ್ಲ. ನಮ್ಮ ಮನೆ ಆರ್ಯನು, ಅಮೂಲ್ಯ, ಈ ಸಣ್ಣ ಸಣ್ಣ ಮಕ್ಕಳು ಎಲ್ಲ ಸೇರಿಕೊಂಡಿದ್ರು. ಇಲ್ಲಿದ್ದಾರೆ ನೋಡ್ರಿ ನಮ್ಮ ಮಮ್ಮಿ, ನಮ್ಮ ಆಂಟಿ, ನನ್ನ ತಂಗಿ, ಇವರೆಲ್ಲ ನಮ್ಮ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರೂ ಬರ್ತಾಯಿದ್ರು. ಇನ್ನೂ ಸ್ಟಾರ್ಟ್ ಆಗ್ತಾಯಿತ್ತು. ಇದು ನಮ್ಮ ತಮ್ಮ ಹೆಂಡತಿ. ಈ ಹಾಲಲ್ಲಿ ಒಂದು ಸಕ್ಸಸ್ ಟ್ರೀನ ಪೇಸ್ಟ್ ಮಾಡಿದರು. ಅದನ್ನ ಫೋಟೋ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೀನಿ, ನೋಡಿ, ಚೆನ್ನಾಗಿದೆ. ಇಲ್ಲಿ ನೋಡ್ರಿ, ನಮ್ಮ ಮನೆ ಅಮೂಲ್ಯ ಎಲ್ಲಿ ಸಾಂಗ್ ಹಾಕಲಿ ಅಲ್ಲೇ ಡ್ಯಾನ್ಸ್ ಮಾಡ್ತಾರೆ. ಅವ್ರಿಗೆ ತುಂಬಾ ಡ್ಯಾನ್ಸ್ ಮಾಡೋಕ್ಕೆ ಕ್ರೇಜ್ ಇದೆ. ಅದಕ್ಕೆ ಅವರೆಲ್ಲ ಸಾಂಗ್ ಹಾಕಿದ್ರಂತ ಬಂದ ತಕ್ಷಣ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ಕೊಂಡ್ರು. ಹಾಗೆ ಎಲ್ಲರೂ ನೋಡ್ಕೊಂಡು ಕೂತ್ಬಿಟ್ಟಿದ್ರು. ತುಂಬ ಚೆನ್ನಾಗಿ ಮಾಡ್ತಾರೆ ನಿಮ್ಮ ಮಕ್ಕಳು ಒಂದೊಂದೆಲ್ಲ ಹೇಳ್ತಾಯಿದ್ರು. ಈ ವಿಡಿಯೋನ ನಾನು ಆಲ್ರೆಡಿ ಶಾರ್ಟ್ಸಲ್ಲಿ ಹಾಕಿದ್ದೀನಿ, ನೋಡಿ, ಚೆನ್ನಾಗಿ ಮಾಡಿದ್ದಾರೆ. ಬಟ್ ವ್ಯೂಸ್ ಬಂದಿಲ್ಲ ಅಷ್ಟು, ಆದರೂ ಮಸ್ತಾಗಿ ಡ್ಯಾನ್ಸ್ ಮಾಡಿದರು ನನ್ನ ಮಕ್ಕಳು. ಒಂದ್ಸಲ ನೋಡಿ ಹೇಗಿರುತ್ತೆ ಅಂತ. ಆಯಿತು, ಬನ್ನಿ. ಎಲ್ಲರೂ ಬರ್ಡೇ ಸೆಲೆಬ್ರೇಷನ್ಗೆ ವೆಯ್ಟ್ ಮಾಡ್ತಾಯಿದ್ದಾರೆ. ಕೇಕೆಲ್ಲ ರೆಡಿ ಮಾಡ್ಕೊತಾಯಿದ್ರು. ಇವರು ಡ್ಯಾನ್ಸ್ ನೋಡ್ಕೊತ ಎಲ್ಲ ನಿಂತ್ಬಿಟ್ಟಿದ್ರು. ಇಲ್ಲಿ ಕಮ್ಮಿ ಅಮೌಂಟ್ ಇತ್ತು, ಒಂದು 2 ಅವರ್ಸ್ಗೆ. ಆದರೂ ನಾವು ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ 3 ಅವರ್ಸೇ ಆಯಿತು. ಪಾಪ ಅವ್ರು ತುಂಬ ಸಪೋರ್ಟ್ ಮಾಡಿದ್ರು. ಅಷ್ಟರೊಳಗೆ ನಮ್ಮ ಮಲ್ಕೊಂಡೇ ಬಿಟ್ಟಿದ್ದ, ನಿದ್ದೆ ಬಂದುಬಿಟ್ಟಿತ್ತು. ಕೇಕ್ ಕಟ್ ಮಾಡೋ ಟೈಮಿಗೆ ಅವ್ನು ನಿಪ್ಸಿದ್ದು ಬೇಡಾಗಿತ್ತು. ನೋಡ್ರಿ, ಕಣ್ಣೇ ಬಿಡ್ತಿಲ್ಲ. ಹೆಂಗೆ ಅವ್ರ ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಿದ್ರು ಅವ್ನು ನಿಪ್ಸೋಕ್ಕೆ. ಆಮೇಲೆ ಹೆಂಗೋ ಕಷ್ಟಪಟ್ಟು ಎಬ್ಸಿದ್ರು. ನಮ್ಮ ವಿರಾಟ್ ಅವ್ನ ಬರ್ಡೇಲಿ ಫುಲ್ ಸೈಲೆಂಟ್ ಇರ್ತಿದ್ದ. ಅವನ ತಮ್ಮನ ಬರ್ಡೇಲಿ ಫುಲ್ ಆ್ಯಕ್ಟಿವ್ ಆಗಿಬಿಟ್ಟಿದ್ದ. ಒಂದತ್ರ ನಿಂತಿರಲಿಲ್ಲ, ಒಂದತ್ರ ಕೂರ್ತಿರ್ಲಿಲ್ಲ, ಹಂಗೆ ಆಡ್ತಿದ್ದ. ಫೈನಲಿ ನಮ್ಮ ಎದ್ಬಿಟ್ಟು ಕೇಕ್ ಕಟ್ಟಿಂಗಿಗೆಲ್ಲ ನಿಂತ್ಕೊಂಡ್ವಿ. ಕೇಕ್ ಕಟ್ ಮಾಡಿಸೋಣ ಅಂತಂದು. ಇವೆಲ್ಲ ನಮ್ಮ ಫ್ಯಾಮಿಲಿ ನೋಡಿ ಫ್ರೆಂಡ್ಸ್, ಇವರೆಲ್ಲ ಫ್ಯಾಮಿಲಿ ಮೆಂಬರ್ಸು ಮತ್ತು ಫ್ರೆಂಡ್ಸು, ನೈಬರ್ಸ್ ಎಲ್ಲ ಇದ್ದಾರೆ. ಕೇಕ್ ಕಟ್ ಮಾಡೋಣ ಅಂತ ಈಗ ರೆಡಿ ಆಗ್ತಾ ಇದ್ದಾರೆ. ಎಲ್ಲ ವಿಶ್ ಮಾಡಿರಿ ನಮ್ಮ ಬರ್ಡೇ ವಿಶಸ್ ಎಲ್ಲ ತಿಳಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿರಿ, ನಮ್ಮ ಎಷ್ಟು ಅವರಪ್ಪ ದೊಡ್ಡ ಕೇಕು ಆರ್ಡ್ರ್ ಮಾಡಿ ತಂದಿಟ್ರೆ ಅದರಲ್ಲಿ ಒಂದು ಚೂರು ಸಮೇತ ಅವ್ನು ಕೇಕ್ ತಿಂದಿಲ್ಲ. ಯಾರೇ ತಿನ್ಸಕ್ಕೆ ಹೋಗಲಿ ಬೇಡ 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 ಅಂತ ಹೇಳ್ತಿದ್ದ. ನೋಡಿ, ಕೇಕ್ ಕಟ್ಟಿಂಗ್ ನಡೀತಾ ಇದೆ. ನಮ್ಮ ವಿರಾಟ್ ಫುಲ್ ಖುಷಿಯಾಗ್ಬಿಟ್ಟಿದ್ದಾನೆ. ಅವ್ರ ತಮ್ಮ ಬರ್ಡೇ ಅಂತ. ವಿರಾಟಿಗೆ ಕೇಕ್ ಅಂದರೆ ತುಂಬ ಇಷ್ಟ. ಇಲ್ಲಿ ನೋಡಿ, ನಮ್ಮ ಅಮ್ಮು ಅನಿ ಮಕ್ಕಳದೇ ಒಂದು ಸಡಗರ. ಏನೇ ಒಂದು ಈವೆಂಟ್ ಆಗಲಿ, ಹಬ್ಬ ಆಗಲಿ, ಹರಿದಿನ ಆಗಲಿ, ಮಕ್ಕಳಿದ್ರೇ ಚೆಂದ. ಇವು ನಮ್ಮ ಅಣ್ಣ, ಇದು ನಮ್ಮ ಹಸ್ಬೆಂಡು. ಎಲ್ಲ ವೀಡಿಯೋ ಮಾಡ್ಕೊಂಡು ಫೋಟೋ ತೆಕ್ಕೊತಾ ಇದ್ರು. ನೋಡಿ, ಕೇಕ್ ಬೇಡ ಬೇಡ, ಯಾರು ತಿನ್ಸಿದ್ರು ಬೇಡ 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 ಅಂತ ಅಂತಿದ್ದ. ಇದು ನಮ್ಮಮ್ಮ, ಇದು ನಮ್ಮ ಅಪ್ಪಾಜಿ. ನಮ್ಮಮ್ಮ ಅಂದರೆ ತುಂಬ ಇಷ್ಟ. ನಮ್ಮಮ್ಮ ಒಬ್ಬರಿದ್ರೆ ಅವ್ನಿಗೆ ಯಾರೂ ಬೇಕಾಗಿಲ್ಲ. ಅವ್ರ ಅಪ್ಪ ಅಮ್ಮನೂ ನೆನೆಸಲ್ಲ ಅವನು. ನೋಡಿ, ಕೇಕ್ ನಮ್ಮ ಅಮ್ಮ ಕೊಟ್ಟರು ತಿಂತಾಯಿಲ್ಲ ಅವ್ನು, ಬೇಡ 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 ಅಂತ. ನಮ್ಮ ಅಪ್ಪಾಜಿ ಕೊಟ್ಟರು ತಿಂತಾಯಿಲ್ಲ. ಆಮೇಲೆ ಎಲ್ಲರೂ ಒಬ್ಬರಿಗೆ ಕೇಕ್ ತಿನ್ಸೋಣ, ಫೋಟೋ ತೆಗೆಸ್ಕೊಳಕ್ಕೆಲ್ಲ ಬರ್ತಾಯಿದ್ವಿ. ಹಾಗೆ ನಾವು ಬಂದ್ವಿ. ಇದು ನಮ್ಮ ಹಸ್ಬೆಂಡು, ಇದು ನಾನು. ಹಾಗೆ ಇವಳು ನನ್ನ ಮಗಳು ಅನಿ, ನನ್ನ ಮಗ ಆರ್ಯನು, ಮತ್ತು ಇವನು ಎಷ್ಟು ಟ್ರೈ ಮಾಡಿದ್ವಿ ಕೇಕ್ ತಿನ್ಸೋಕ್ಕೆ, ಅವನು ತಿನ್ನಲೇ ಇಲ್ಲ. ಅದಕ್ಕೆ ಬೇಡ ಬೇಡ ಫೋರ್ಸ್ ಮಾಡೋದಂತ ಸುಮ್ಮನೆ ಆದ್ವಿ.
ಅದೇನೋ ಕೇಕ್ ಅದು ಯಾವ ಕಲರ್ ಅವನಿಗೆ ಇಷ್ಟ ಆಗಿಲ್ಲ ಅನಿಸುತ್ತೆ, ಅದಕ್ಕೆ ತಿನ್ನಲಿಲ್ಲ. ಹಾಗೆಲ್ಲ ನಾವು ಒಂದು ಫೋಟೋ ತೆಗೆಸ್ಕೊಂಡು ಬಂದ್ವಿ ಈ ಕಡೆಗೆ. ನೋಡ್ರಿ, ಇದೇ ನನ್ನ ಫ್ಯಾಮಿಲಿ, ಅಂದರೆ ನಮ್ಮ ಫ್ಯಾಮಿಲಿ. ಇದು ನನ್ನ ತಂಗಿ, ನನ್ನ ತಂಗಿ ಗಂಡ ಮತ್ತು ಅವ್ರ ಮಕ್ಕಳು ಅಮ್ಮು ಅಭಯ್ ಅಂತ. ಅವನು ಸಮೇತ ತಿನ್ಸಕ್ಕೆ ಹೋದ್ರೂ ಅವ್ರು ತಿಂತಾ ಇಲ್ಲ ಅವನು. ಇದು ನಮ್ಮ ಅಣ್ಣ, ದೊಡ್ಡಣ್ಣ, ಅವನು ನಮ್ಮ ತಮ್ಮ. ಎಲ್ಲರೂ ನೋಡ್ರಿ ಕೇಕ್ ಕಟ್ ಮಾಡ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ರು. ಇದು ನಮ್ಮ ಒದ್ದು ಅಜ್ಜಿ, ಅಂದರೆ ನಮ್ಮ ಸುನೀತಾ ಇವರು ಒದ್ದು ಅಮ್ಮ ಇದ್ದಾರಲ್ಲ ಅವ್ರ ತಾಯಿ. ಅವರು ಎಲ್ಲ ಕೇಕ್ ತಿನ್ನಿಸ್ಬಿಟ್ಟು ಫೋಟೋ ತೆಗೆಸ್ಕೊತಾ ಇದ್ರು. ಇವರಿಗೆ ಸುಮ್ಮನೆ ಡ್ಯಾನ್ಸ್ ಮಾಡೋದೇ ಕೆಲಸ ಆಗಿತ್ತು. ಇಲ್ಲಿ ನೋಡ್ರಿ, ಇಲ್ಲಿ ಹೆಂಗೆ ಯಾರು ತಿನ್ಸಿರೋದು ಕೇಕ್ ತಿಂತಿಲ್ಲ, ಒಟ್ಟು ನೋಡ್ತಿದ್ದಾರಷ್ಟೇ. ಅವನು ಚಂದು ಅಂತ, ನಮ್ಮ ಸುನೀತನ ತಮ್ಮ. ಇದು ನಮ್ಮ ಅಮ್ಮನ ತಂಗಿ ಸೌಭಾಗ್ಯ ಆಂಟಿ ಅಂತ, ಅದು ನಮ್ಮ ಅಂಕರಪ್ಪ ಅಂತ. ತುಂಬ ಕಾಮಿಡಿ ಮಾಡ್ತಾರೆ. ಅವರು ಕೇಕ್ ತಿನ್ನಿಸಿ ಫೋಟೋ ತೆಗೆಸ್ಕೊಂಡು ಎಲ್ಲ ಫೋಟೋ ತೆಗೆಸ್ಕೊತಿದ್ರು. ನಮ್ಮ ವಿರಾಟ್ ಒಂದು ನಿಲ್ದಿರಲಿಲ್ಲ, ಸುಮ್ಮನೆ ಗಲಾಟೆ ಮಾಡ್ತಿದ್ದ. ಹಾಗೆ ಇವರು ನೀತು ಅಂತ ನನ್ನ ತಮ್ಮನ ಹೆಂಡ್ತಿ, ಅಂದರೆ ನಮ್ಮ ಆಂಟಿ ಮಗನ ಹೆಂಡ್ತಿ. ಎಲ್ಲರೂ ಫ್ಯಾಮಿಲಿ, ಫ್ರೆಂಡ್ಸು, ನೈಬರ್ಸ್ ಎಲ್ಲನೂ ಬಂದು ಫೋಟೋ ತೆಗೆಸ್ಕೊತಾ ಇದ್ರು. ಗಿಫ್ಟ್ ಎಲ್ಲ ಕೊಟ್ಬಿಟ್ಟು ಒಟ್ಟಲ್ಲಿ ಯಾರು ತಿನ್ಸಿದ್ರು ಕೇಕ್ ತಿಂದಿಲ್ಲ ಅವತ್ತವನು. ಅದೇನಿತ್ತೋ ಗೊತ್ತಿಲ್ಲ, ಅವನಿಗೆ ಆ ಕಲರ್ ಇಷ್ಟ ಆಗಿಲ್ಲ ಅನ್ಸುತ್ತೆ ಕೇಕಿಂದ, ಅದಕ್ಕೆ ಅವನು ತಿಂದಿಲ್ಲ. ನೋಡಿ, ಇವರೆಲ್ಲ ನೈಬರ್ಸು, ಇವರೆಲ್ಲ ಫ್ರೆಂಡ್ಸು. ಎಲ್ಲರೂ ಕೇಕ್ ತಿನ್ನಿಸಿ ಫೋಟೋ ತೆಗೆಸ್ಕೊತಾ ಇದ್ರು. ಹಾಗೆ ನನ್ನ ತಮ್ಮ ಮತ್ತು ನಮ್ಮ ಅಣ್ಣ, ನಮ್ಮ ಅಂಕಲ್ ಇವರೆಲ್ಲ ಒಂದು ಫೋಟೋ ತೆಗೆಸ್ಕೊಂಡ್ರು. ಇವರೆಲ್ಲ ನಮ್ಮ ತಮ್ಮನ ಫ್ರೆಂಡ್ಸು. ಅವರು ಎಲ್ಲ ಜೊತೆ ನಿಂತ್ಕೊಂಡು ಕೇಕ್ ತಿನ್ನಿಸೋ ಫೋಟೋ ತೆಗೆಸ್ಕೊಳಕ್ಕೆ ಹೋದ್ರೆ ಅವ್ನು ತಿನ್ನಲಿಲ್ಲ. ಸೊ ಅದಕ್ಕೆ ಫೋಟೋ ತೆಗೆಸ್ಕೊಂಡ್ರು. ನೋಡಿ, ನಮ್ಮ ಒದ್ದು ಆಟ ಅಂದರೆ ಆಟ, ಒಟ್ಟು ತಿನ್ನಲ್ಲ ಅಂದರೆ ತಿನ್ನಲ್ಲ ಅಷ್ಟೇ ಅವನು. ಹಾಗೆ ಎಲ್ಲರೂ ಫೋಟೋ ತೆಗೆಸ್ಕೊಂಡು ನಮ್ಮ ಒದ್ದಿಗೆ ವಿಶ್ ಮಾಡ್ತಾಯಿದ್ರು. ಇಲ್ಲಿ ಎಲ್ಲರೂ ಒಂದು ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ, ಒಂದು ಫ್ಯಾಮಿಲಿ ಫ್ರೇಮ್ ಮಾಡೋಣ ಅಂತ ಇಲ್ಲಿ ಎಲ್ಲ ನಿಂತ್ಕೊತಾ ಇದ್ವಿ. ಎಲ್ಲ ಬಂದು ನಿಂತ್ಕೊತಾ ಇದ್ರು. ನೋಡಿ, ಇಲ್ಲಿ ಎಲ್ಲ ಇದ್ದಾರೆ. ನಮ್ಮ ಮಮ್ಮಿ, ನಮ್ಮ ಅಪ್ಪಾಜಿ, ನನ್ನ ತಮ್ಮನ ಹೆಂಡ್ತಿ, ನಮ್ಮ ಅಣ್ಣ, ನಮ್ಮ ಹಸ್ಬೆಂಡು. ಮಕ್ಕಳು ಮಾತ್ರ ಬರಲಿಲ್ಲ, ಅವರಿಗೆ ಡ್ಯಾನ್ಸ್ ಮಾಡೋದೇ ಇಷ್ಟ ಆಗಿತ್ತು. ಸೊ ಅವರಲ್ಲಿ ಫೋಟೋ ಗಿಟಾಗೆಲ್ಲ ಇಂಟ್ರೆಸ್ಟ್ ಕೊಡಲಿಲ್ಲ. ಹಾಗೆ ಎಲ್ಲರೂ ಸೇರಿ ಒಂದು ಫ್ಯಾಮಿಲಿ ಫೋಟೋ ತೆಕ್ಕೊಂಡು ಈ ಕಡೆ ಸ್ವಲ್ಪ ಅವ್ರ ಡ್ಯಾನ್ಸ್ಗಳನ್ನ ನೋಡೋಣ ಅಂತ, ವೀಡಿಯೋ ಮಾಡೋಣ ಅಂತ ಮಾಡ್ತಿದ್ದೆ. ಆಮೇಲೆ ತಮ್ಮನ ಮಕ್ಕಳು ಎಲ್ಲ ಸೇರಿಕೊಂಡು ಒಂದು ಗ್ರೂಪ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ರು. ಅಷ್ಟರಲ್ಲಿ ನಮ್ಮ ಅಣ್ಣ ಬಂದ, ಎಲ್ಲರ ಜೊತೆ ಡ್ಯಾನ್ಸ್ ಮಾಡೋಣ ಅಂತ. ಅವ್ನು ಬಂದ ತಕ್ಷಣ ಎಲ್ಲ ಎದ್ರಿ ಓಡೋಗೋರು ಮಾಮ ಅಂದ್ಕಂತ. ಆದರೂ ಬಿಡಲಿಲ್ಲ ನಮ್ಮ ಅಣ್ಣ. ಎಲ್ಲರಿಗೂ ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದ. ನಮ್ಮ ಮನೆ ಮತ್ತು ಅಮ್ಮವ್ರಿಗೆ ಸೊಸೆ ಆಗಬೇಕಂತ ತಮಾಷೆ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ನೋಡ್ರಿ ಎಷ್ಟು ಖುಷಿಯಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಮಕ್ಕಳು, ನಮ್ಮ ಅಣ್ಣ, ನಮ್ಮ ಅಂಕಲ್. ಇಂಥ ಫಂಕ್ಷನಲ್ಲಿ ಇದೆಲ್ಲ ತುಂಬ ಖುಷಿ ಅನಿಸುತ್ತೆ ನೋಡೋದಕ್ಕೆ. ಇದು ಬಂದು ನಮ್ಮ ಅಭಿಷೇಕ್ ಅಂತ, ನಮ್ಮ ಆಂಟಿ ಮಗ, ನಮ್ಮ ತಮ್ಮ ಆಗಬೇಕು. ಇವರು ಶ್ವೇತಾ ಅಂತ ಅವರ ವೈಫು, ಇವಳು ದಿಯಾ ಅಂತ ಅವ್ರ ಮಗಳು, ಒಬ್ಬಳಿ ಮಗಳು. ಅವರು ಬರ್ಡೇಗೆ ಬಂದಿದ್ದರು. ಇಲ್ಲಿ ನೋಡಿ, ಅವನು ತಂದಿರೋ ಚಾಕ್ಲೇಟ್ ತಿಂತಿದ್ದಾನೆ, ಕೇಕ್ ತಿಂದಿಲ್ಲ ಅವನು. ಹಾಗೆ ಇವರೆಲ್ಲ ಸೇರಿ ಒಂದು ಫೋಟೋ ತೆಕ್ಕೊಂಡ್ರು. ನಾನು ನನ್ನ ತಂಗಿ ಒಂದು ಫೋಟೋ ತೆಕ್ಕೊಂಡ್ವಿ. ಹಾಗೆ ಫೋಟೋಸ್ ತೆಕ್ಕೊತಿದ್ವಿ. ಆಮೇಲೆ ಇನ್ನೇನು ಊಟ ಮಾಡೋಣ, ಎಲ್ಲ ಕೇಕ್ ಕಟ್ಟಿಂಗ್ ಮುಗೀತು ಅಂತ ಊಟಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಅವತ್ತು ಗುರುವಾರ ಆಗಿದ್ದರಿಂದ ವೆಜ್ಜು ನಾನ್ ವೆಜ್ಜು ಎರಡೂ ಇತ್ತು. ಯಾಕಂದರೆ ಗುರುವಾರ ನಾನ್ ವೆಜ್ ತಿಂದಿಲ್ದವ್ರು ಇದ್ದರು. ಆಗ ಅದಕ್ಕೋಸ್ಕರ ಅವರಿಗೆಲ್ಲ ಹೋಳಿಗೆ ಮಾಡಿಸಿದ್ದ ನನ್ನ ತಮ್ಮ. ಮತ್ತು ನಾನ್ ವೆಜ್ ತಿನ್ನೋರಿಗೆ ಚಿಕನ್ ಬಿರಿಯಾನಿ ಮತ್ತು ಕಬಾಬ್ ಎಲ್ಲ ಮಾಡಿಸಿದ್ದ. ಚೆನ್ನಾಗಿತ್ತು, ರುಚಿ ಹೋಟ್ಲಿಂದ ಆರ್ಡ್ರ್ ಮಾಡಿದರು, ಚೆನ್ನಾಗಿತ್ತು. ಇದು ನಮ್ಮ ದಿಯಾ ನೋಡಿ, ಬನ್ನಿ. ಇದು ಚಿಕನ್ ಬಿರಿಯಾನಿ ಕಬಾಬ್ ಮಸ್ತಿತ್ತು. ನಮ್ಮ ದಿಯಾ ನೋಡ್ರಿ ತಿಂದ್ಬಿಟ್ಟು ಹೇಗೆ ಫೀಲ್ ಮಾಡ್ತಾಳೆ, ಹೇಗಿತ್ತು ಅಂತ ಕೇಳಿದ್ರೆ ಹೇಳ್ತಾಳೆ ನೋಡಿ.
ಎಲ್ಲರೂ ಊಟಕ್ಕೆ ಕೂತಿದ್ರು. ಹೇಗಿತ್ತು ಅಂತ ಕೇಳಿದ್ಕೆ ಅವಳು ಹೇಳಿದ್ದು ಸೂಪರಾಗಿತ್ತು ಅತ್ತೆ ಅಂತ. ನಮ್ಮ ವದ್ದು ಮಾತ್ರ ಅವನಿಗೆ ಅಷ್ಟೆಲ್ಲ ಅವರಪ್ಪ ಅಡುಗೆ ಮಾಡ್ತಿದ್ದಾನೆ, ಅವನಿಗೆ ಈರುಳ್ಳಿ ಮೇಲೆ ಇಂಟ್ರೆಸ್ಟ್. ಆ ಈರುಳ್ಳಿ ತಿಂತಿದ್ದ ನೋಡ್ರಿ ಹೆಂಗೆ ತಿಂತಿದ್ದಾನೆ. ನಮ್ಮ ವಿರಾಟ್ ಅಂತೂ ಅವನಿಗೆ ಹೊಟ್ಟೆ ಅಲ್ಲೆಲ್ಲ ಮಕ್ಕಳ ಜೊತೆ ಆಡೋದೇ ಹೊಟ್ಟೆ ತುಂಬ್ದಂಗೆ ಆಗಿತ್ತು. ಆಮೇಲೆ ಫೈನಲ್ಲಾಗಿ ಎಲ್ಲ ಊಟ ಎಲ್ಲ ಮುಗೀತು, ಹೋಗೋಣ ಅಂತಂದು ಕೂತಿದ್ವಿ. ನಮ್ಮ ವದ್ದುಗೆ ಬಲೂನ್ ಜೊತೆ ಆಟ ಆಡೋಕ್ಕೆ ಅಷ್ಟು ಇಷ್ಟ ಆಗಿತ್ತು. ಆಟ ಆಡ್ಕೊಂಡು ಕೂತ್ಕೊಂಡ. ಮಕ್ಕಳೆಲ್ಲ ಬಲೂನೆಲ್ಲ ಬಿಚ್ಕೊಂಡು ಸುಮ್ಮನೆ ಆಟ ಆಡ್ತಿದ್ರು. ಫೈನಲ್ಲಾಗಿ ಫಂಕ್ಷನ್ ಮುಗೀತು. ಫಂಕ್ಷನ್ ಬರ್ಡೇ ಸೆಲೆಬ್ರೇಷನ್ ಮುಗಿತಾ ಬಂತು. ಹಾಗೆ ಎಲ್ಲ ಮನೆಗೆ ಹೋಗೋಣ ಅಂತ ಕೂತ್ಕೊಂಡು ಎಲೆ ಅಡಿಕೆ ಹಾಕ್ಕೊಂಡು ಮಾತಾಡ್ತಿದ್ವಿ. ಆಮೇಲೆ ಬಂದ್ವಿ. ತುಂಬಾ ಚಳಿ ಇತ್ತು ದುರ್ಗದಲ್ಲಿ. ಎಲ್ಲ ಕಡೆ ಆಗಿದೆ ಅಂದ್ಕೊತೀನಿ, ಆದರೂ ದುರ್ಗದಲ್ಲಂತೂ ಭಾಳನೇ ಚಳಿ. ಅಲ್ಲಿಂದ ಮನೆಗೆ ಬರೋ ಅಷ್ಟೊತ್ತಿಗೆ ಫುಲ್ ಥಂಡಿ ಹತ್ಬಿಟ್ಟಿತ್ತು. ನೋಡಿ ಫ್ರೆಂಡ್ಸ್, ನನ್ನ ಮಿನಿ ಬ್ಲಾಗು ಹೇಗಿದೆ ಅಂತ ನೋಡಿಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಮಿನಿ ಬ್ಲಾಗ್ಸ್ ಮಾಡ್ತಾಯಿರ್ತೀನಿ, ಸಪೋರ್ಟ್ ಮಾಡ್ತಾಯಿರಿ. ದೀಪು ಯೂಟ್ಯೂಬ್ ಚಾನಲ್ಗೆ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಯುವರ್ ಸಪೋರ್ಟ್.